ಬೀದರ್ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಬಿಗ್ ಫೈಟ್ ನಡೀತಾ ಇದೆ. ಕಿಲೋಮೀಟರ್ ಗಟ್ಟಲೆಗಳ ಕಾಲ ಕ್ಯೂ ನಿಂತರೂ ಕೂಡ ಯಾವುದೇ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಸಿಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್. ಮಾತಿಗೆ ಮಾತು ಬೆಳೆದು ಹಲ್ಲೆವರೆಗೂ ತಲುಪಿದಂತಹ ಕಿತ್ತಾಟ. ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿಯ ಕರ್ಮಕಾಂಡ ಇದು. ಭಾರತದ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಮತ್ತು ಗ್ರಾಹಕರ ಮಧ್ಯೆ ಫೈಟ್ ನಡೀತಾ ಇದೆ. ಗ್ರಾಹಕರು ಮತ್ತು ಪೊಲೀಸರ ನಡುವೆಯೂ ವಾಗ್ಯುದ್ಧ ನಡೆದಿದೆ. ನೋಡಿ, ಬೀದರ್ ಜಿಲ್ಲೆಯಲ್ಲಿ ಈಗ ಗ್ಯಾಸ್ ಸಿಲಿಂಡರ್ಗಾಗಿ ಬಿಗ್ ಫೈಟ್ ನಡೀತಾ ಇರೋದು. ಕ್ಯಾಮ್ರಾ ಬಂದ ಎಷ್ಟಕ್ಕೆ ಬಂದಿರ್ರಿ ಮಮ್ಮ? ಎಡ್ಡುಕ ಎಷ್ಟು ದಿನ ಆಯ್ತು ಹೊಂಟಿರಿ? ಸಿಗ್ಲತ್ತದು ಇವತ್ತು? ಬಂದ್ ಮಾಡು, ಕ್ಯಾಮ್ರಾ ತೋರ್ಸಂತ ಏನಂದ್ರು ಹಾಫ್ ಅನ್ ಅವರ್ ವೇಟ್ ಮಾಡೋದು ಎಲ್ಲ ಸ್ಟಾಪ್ ಅಂದ್ರೆ ಓಕೆ ಸರ್ ಸುಮ್ಮನೆ ಇವಾಗ ಏನಂತಾರೆ ಕ್ಯಾಮ್ರಾ ಬಂದು ನೋಡಿ, ಸಿಲಿಂಡರ್ಗಾಗಿ ಬಿಗ್ ಫೈಟ್ ನಡೀತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಆದರೂ ಕೂಡ ಸಿಲಿಂಡರ್ ಇಲ್ಲ ಅಂತ ಹೇಳಿ, ಅಂದರೆ ಏಜೆನ್ಸಿಗಳು ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಹಾಗೆ ಮಾತು ಬೆಳೆದು ಅಲ್ಲಿ ಕಿತ್ತಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಮಾತಿಗೆ ಮಾತು ಬೆಳೆದು ಹಲ್ಲೆವರೆಗೂ ಕೂಡ ತಲುಪ್ತಾ ಇದೆ ಕಿತ್ತಾಟ. ಆ ಮಾತುಗಳಲ್ಲಿ ಹಿಡಿತವೇ ಇಲ್ಲ. ಆ ರೀತಿ ಬಾಯಿಗೆ ಬಂದಷ್ಟು ಮಾತನಾಡ್ತಾ ಇದ್ದಾರೆ ಇವರು. ಗ್ರಾಹಕರು ಏಜೆನ್ಸಿಗಳು ಎಲ್ಲರೂ ಸೇರಿ ಮಾತನಾಡ್ತಾ ಇರೋದು. ಹಲ್ಲೆವರೆಗೂ ಕೂಡ ತಲುಪಿದೆ ಇವರ ಕಿತ್ತಾಟ. ಇದು ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ನಡೆದಿರುವಂತಹ ಫೈಟ್ ಇದು. ಗ್ರಾಹಕ ಮತ್ತು ಸಿಬ್ಬಂದಿ, ಏಜೆನ್ಸಿ ಸಿಬ್ಬಂದಿ ಮಧ್ಯೆ ನಡೆದಿರುವಂತಹ ಫೈಟ್ ಇದು. ಗ್ರಾಹಕರು ಮತ್ತು ಪೊಲೀಸರ ನಡುವೆ ಕೂಡ ವಾಗ್ಯುದ್ಧ ನಡೆದಿದೆ. ಬರೀ ಏಜೆನ್ಸಿಗಳ ಜೊತೆ ಮಾತ್ರವಲ್ಲ, ಪೊಲೀಸರ ಜೊತೆಯೂ ಕೂಡ ಈಗ ಫೈಟ್ ನಡೆದಿರೋದು. ಜೊತೆಗೆ ಭಾರತ್ ಗ್ಯಾಸ್ ಏಜೆನ್ಸಿ ಸಂಬಂಧಪಟ್ಟಂತೆ ಏನೀಗ ಇಂಧನವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ನಮಗಿಲ್ಲ ಅಂತ ಹೇಳಿ ಈ ಅನಿಲಕ್ಕೆ ಸಂಬಂಧಪಟ್ಟಂತೆ ಒದ್ದಾಡ್ತಾ ಇರೋದು. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ರೇಟ್ ಹೆಚ್ಚಾಗ್ತಾ ಇರೋದು. ಈಗ ಆಲ್ರೆಡಿ ಗ್ಯಾಸ್ನ ಸಮಸ್ಯೆ ಎದುರಾಗಿ ಬಿಟ್ಟಿದೆ. ಈಗ ಮತ್ತೆ ಜನರಲ್ಲಿ ದರ ಏರಿಕೆ ಆದಾಗ ಇಂತಹ ಘಟನೆಗಳು ಮರುಕಳಿಸ್ತವೆ, ಆಗ್ತವೆ. ಅದಕ್ಕೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಸರ್